ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇದು ಸಂಡೇ ಪಿತೃಪಕ್ಷದ ವ್ಲಾಗ್ ಆಗಿರುತ್ತೆ. ಇವತ್ತಿನ ಡೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ಹ್ಯಾಪಿ ಸಂಡೇ ಟು ಆಲ್. ಇಲ್ಲಿ ನೋಡ್ಬೋದು 9 ಗಂಟೆ ಆಗಿತ್ತು. 8:15 ಐನೂರು ಬರ್ತೀನಿ ಅಂತ ಹೇಳಿದರು, ಬಟ್ ಇನ್ನೂ ಬಂದಿರಲಿಲ್ಲ. ಎಲ್ಲ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ನಮ್ಮಮ್ಮ ಕಸ ಗುಡಿಸಿ ಒರೆಸಿ ಪ್ರತಿಯೊಂದು ಕೆಲಸನೂ ಮುಗ್ದಿತ್ತು. ಇನ್ನು ಸ್ನಾನಗಳು ಮಾಡಿಸಿ ಕಳಿಸ್ತಾಯಿದ್ರು ಒಬ್ಬೊಬ್ಬರನ್ನೇ. ಇವಾಗ ನಮ್ಮ ಮನೇಲಿ 4 ಜನ ಮೊಮ್ಮಕ್ಕಳಾಗೋದ್ರಲ್ವ ಇವತ್ತು. ಹಾಗಾಗಿ ಇಲ್ಲಿ ದೊಡ್ಡ ಮೊಮ್ಮಗಳು ಬರ್ತಾವಳೆ, ನೋಡ್ಬೋದು ನೀವು. ಇವಾಗ ಇವಳಿಗೆ ಹೋಗಿ ಒಳಗಿಂದ ಆಮೇಲೆ ಹೊರಗಡೆ ಇವಾಗ 2ನೇವನು ಹೋಗ್ತಾವನೆ. ನಾನು ಪುನರ್ವಿಗೆ ಇನ್ನೂ ಸ್ನಾನ ಮಾಡಿಸ್ಬಿಡ, ನಾನೇ ಜೊತೇಲಿ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವಳು ಹಂಗೆ ಬಿಟ್ಟಿದ್ದೆ. ಅದಕ್ಕೆ ಇವರಿಬ್ರಿಗೆ ಮಾತ್ರ ಮಾಡಿಸಿದ್ರು. ನನ್ನ ಮಗಳು ನಮ್ಮ ಪುಣ್ಯ ಅಂತೂ ಎಷ್ಟು ಚೆನ್ನಾಗಿ ಆಟಾಡಿಸ್ತಾಳೆ ಗೊತ್ತಾ. ಇಲ್ಲಿ ಇಬ್ಬರದ್ದು ಸ್ನಾನ ಆಗಿತ್ತು, ಇನ್ನೂ ನನ್ನ ಮಗಳದ್ದಾಗಿರಲಿಲ್ಲ. ಹಂಗೆ ಆಮೇಲೆ ನನ್ನ ಚಿಕ್ಕ ಮಗಳಿಗೂ ಮಾಡಿಸ್ಕೊಟ್ರು. ಆಮೇಲೆ ನಾನು ಹೋಗ್ಬಿಡ್ತೀನಿ ಸ್ನಾನಕ್ಕೆ ಅಂದ್ಬಿಟ್ಟು ಅವಳಿಗೂ ತಲೆಗೆ ಸ್ನಾನ ಮಾಡಿಸಿದ್ವಿ. ಮತ್ತು ಬೆಳಗ್ಗೆ ಇದು ಸೆಕೆಂಡ್ ರೌಂಡ್, ಇಷ್ಟೊತ್ತಿಗೆ ಮಲಗ್ತಾಳೆ 10 ಗಂಟೆ ಹಂಗವಳು. ಹಾಗಾಗಿ ಅವಳದು ಸ್ನಾನ ಎಲ್ಲ ಮುಗಿಸಿ ಮಲಗಿಸಿದ್ವಿ. ಆಮೇಲೆ ಊಟ ಮಾಡಿಸ್ಕೊಳ್ಳೋಣ ಅಂತ. ಇಲ್ಲಿ ಅನ್ನ ಸಾಂಬಾರೆಲ್ಲ ರೆಡಿ ಆಗಿತ್ತು ಮನೇಲಿ, ಬಟ್ ಇನ್ನೂ ಪೂಜೆ ಆಗೋ ತನಕ ಅದೆಲ್ಲ ಏನೂ ಎಂಜಾಯ್ ಮಾಡಬಾರ್ದು ಅಂದ್ಬಿಟ್ಟು ನಾವಪ್ಪ ಹೋಟೆಲ್ಗೆ ಹೋಗಿ ಇಡ್ಲಿ ಸಾಂಬಾರು ಕಟ್ಸ್ಕೊಂಡು ಮತ್ತು ಚಿತ್ರಾನ್ನ ಕಟ್ಸ್ಕೊಂಬಂದಿದ್ರು ಅನಿಸುತ್ತೆ. ಇಲ್ಲಿ ಮಕ್ಳಿಗೆ ಇಡ್ಲಿ ಹಾಕ್ಕೊಟ್ಟಿದ್ದೀನಿ. ನನ್ನ ಮಗಳಿಗೆ ಇಡ್ಲಿ ತಿಂದು ಬೋರ್ ಆಗಿಬಿಟ್ಟು ನಮ್ಮಮ್ಮ ಜೊತೆ ಚಿತ್ರಾನ್ನ ತಿಂತಾಯಿದ್ಲು. ಇದೆಲ್ಲ ತಿಂದು ಇನ್ನು ನಾವು ಕೈ ತೊಳ್ಕೊಳ್ತಾ ಇದ್ವಿ. ಅಷ್ಟೊತ್ತಿಗೆ 500 ಬಂದೇ ಬಿಟ್ರು. ಯಾವಾಗಲೂ ಹಿಂಗೆ ಆಗುತ್ತೆ, ಏನಾದರೂ ಮಾಡುವಾಗ ಬರ್ತಾರೆ. ಅವ್ರು ಬಂದು ಎಲ್ಲ ರೆಡಿ ಮಾಡ್ಕೊತಿದ್ರು. ನಮ್ಮಪ್ಪ ಇವಾಗ ಜಾಸ್ತಿ ಓಡಾಡೋಕ್ಕಾಗಲ್ವಲ್ಲ, ಕಣ್ಣೊಂದು ವೀಕ್ ಆಗಿಬಿಟ್ಟು ಮತ್ತು ಕಾಲೆಲ್ಲ ಸ್ವಲ್ಪ ಜಾಸ್ತಿ ಗಾಡಿ ಓಡ್ಸೋಕ್ಕಾಗದೇ ಇರೋ ಕಾರಣ 500ಗೆ ಹೇಳ್ಬಿಟ್ಟಿದ್ರು, ಎಲ್ಲ ನೀವೇ ತೊಗೊಂಬನ್ನಿ, ಕಾಸು ಕೊಟ್ಬಿಡ್ತೀವಿ ಅಂತ. ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಕರಪಾರಮಂಗಳ ನೀರಾಜನಂ ದರ್ಶಯಾಮಿ ಹರಿಃ ಕ್ವಾಂ ಹಿರಣ್ಯಪಾತ್ರಕ್ಮುದ ಪೂರ್ಣಂ ದದಾತಿ ಮದೌ ವ್ಯಾಸಾನಿ ಏಕದಾ ಬ್ರಾಹ್ಮಣ ಉಪರತಿ ಏಕದೈವ ಯಜಮಾನ ಆಯುಸ್ತೇಜಾ ದದಾತಿ. ಹಿರಣ್ಯಪಾತ್ರಕ್ಮುದ ಪೂರ್ಣಂ ದದಾತಿ ಮದೌ ವ್ಯಾಸಾನಿ ಏಕದಾ ಬ್ರಾಹ್ಮಣ ಉಪರತಿ ಏಕದೈವ ಯಜಮಾನ ಆಯುಸ್ತೇಜಾ ದದಾತಿ. ಶ್ರೀ ಮಹಾಗಣಪತಿ ದೇವತಾಯೇ ನಮಃ. ಸರ್ವಾಪಚಾರ ಪೂಜಾಂ ಸಮರ್ಪಯಾಮಿ. ಅತ ರಕ್ಷಾಂ ಧಾರಯಾಮಿ. ರಕ್ಷಾ ಜನ ನಮಸ್ಕಾರ ಮಾಡ್ತಾರೆ. ರಕ್ಷಾ ಚಿಪ್ಪುಗಳು ಅವೆಲ್ಲ ಇದ್ರಾಗೆ ಎಳ್ಳು ಇದಕ್ಕೆ ಇದು ಇವೆಲ್ಲ ಸಮೇತ ಬಿಟ್ಬಿಡೋದ ನೀರಕ್ಕ. ಇದಕ್ಕೆ ಅದೇನೋ ಹೇಳ್ತಾರೆ, ಅದೇನೋ ಒಂಥರ ಪದ, ಎಳ್ಳು ನೀರು ಬಿಟ್ಬಿಟ್ಟು ಅದೇನೋ ಒಂದು ಪದ ಹೇಳ್ತಾರೆ, ನನಗೆ ನೆನಪೇ ಆಗ್ತಾಯಿಲ್ಲ ಆ ಪದ. ಅವ್ರಿಗೆ ಅದು ಬಿಟ್ಟು ಇಲ್ಲಿ ನೋಡ್ಬೋದು 500 ಬಟ್ಟೆ ಇಟ್ಟಿದ್ರು. ನನ್ನ ಮಗಳು ನಿದ್ದೆ ಮುಗಿಸ್ಕೊಂಡಿದ್ದಿದ್ಲು. ನಂದು ಸ್ನಾನ ಎಲ್ಲ ಆಗಿತ್ತು. ಇನ್ನೂ ಡ್ರೆಸ್ಸೆಲ್ಲ ಏನೂ ಹಾಕ್ಕೊಂಡಿರಲಿಲ್ಲ. 500ಗಳೆಲ್ಲ ಇಷ್ಟ ಎಲ್ಲ ತೊಗೊಂಬಂದರು. ನಮ್ಮಮ್ಮ ಎಲ್ಲ ಚೀಲಕ್ಕೆ ತುಂಬ್ತವ್ರೆ. ಎಲ್ಲ ತೊಗೊಬರೋದು ಮತ್ತು ವಾಪಸ್ ಎಲ್ಲ ಅವರೇ ತುಂಬ್ಕೊಂಡು ಹೋಗೋದು. ಇಷ್ಟೇ 500ಗಳ ಕತೆ. ಇದಕ್ಕೆ ನಾವೆಲ್ಲ ಏನೂ ಅನ್ಕೋಬಾರ್ದು, ಮತ್ತು ನಾವು ಪೂಜೆ ಮಾಡಿದ್ದ ತೃಪ್ತಿ ನಮಗೆ ಸಿಗಲ್ಲ ಅಂತ ಅಂತಾರೆ. ಹಾಗಾಗಿ ಇದೆಲ್ಲ ದಾನ ಕೊಡ್ತಾಯಿದ್ದೀವಿ ಅಂತ ಅಂದ್ಕೊಂಡು ಸುಮ್ಮನಾಗಬೇಕಷ್ಟೆ. ಪೂಜೆ ಎಲ್ಲ ಚೆನ್ನಾಗಾಯಿತು. ನಮ್ಮಪ್ಪ ಆಶೀರ್ವಾದ ತೊಗೋತಾಯಿದ್ರು. ಇದೊಂಥರ ನಮ್ಮ ಕಡೆ ಪದ್ಧತಿಗಳಲ್ವ, 500ಗೆ ಮಾಡಬೇಕು ಅಂತ. ಮತ್ತು ನನ್ನ ತಂಗಿನ ಕರ್ಕೊಂಬರೋಣ ಅಂತ ಹುಣಸನಹಳ್ಳಿಗೆ ಬಂದಿದ್ವಿ. ನಮ್ಮಮ್ಮ ಸೀರೆ ತೊಗೊಬಂದಿದ್ರು. ಇಲ್ಲಿ ಮತ್ತು ಟವಲೆಲ್ಲ ಏನು ತೊಗೊಬಂದಿರಲಿಲ್ಲ. ನಾವು ಮನೇಲಿ ಫೋಟೋ ಇಟ್ಟು ಎಲ್ಲ ಪೂಜೆ ಮಾಡಲ್ಲ, ಡೈರೆಕ್ಟ್ ಸ್ಮಶಾನಕ್ಕೆ ಹೋಗಿ ಗುಂಡಿ ಹತ್ರ ಇಟ್ಬಿಟ್ಟು ಪೂಜೆ ಮಾಡ್ಕೊಬರೋದು. ಹಾಗಾಗಿ ಹೆಂಗಿದ್ರು ಅವಳನ್ನ ಕರ್ಕೊಬರೋಕ್ಕೆ ಹೋಗಿದ್ನಲ್ಲ ಅಂದ್ಬಿಟ್ಟು ಅವಳನ್ನ ಕರ್ಕೊಬರ್ತಾ ಹಂಗೆ ತೊಗೊಂಡು ಬಂದ್ವಿ. ಈ ಸರ್ತಿ ಯಾವಾಗಲೂ ಮಸಾಲೆ ವಡೆ ತಿಂದು ಬೋರ್ ಆಗಿಬಿಟ್ಟಿತ್ತು. ಅದಕ್ಕೆ ಈ ಸರ್ತಿ ಉದ್ದಿನ ವಡೆ ಮಾಡಿಬಿಡೋಣ ಅಂದ್ಬಿಟ್ಟು
ಉದ್ದಿನಬೇಳೆ ಬೆಳಗ್ಗೆ ನೆನೆಸಿಟ್ಟಿದ್ದು ಇವಾಗ ಒಂದು 2 ಅವರ್ ಆಗುತ್ತೆ ಅಷ್ಟೇ. ಇಲ್ಲಿ ಆಲೂಗಡ್ಡೆ ಪಲ್ಯಕ್ಕೆ ಆಲೂಗಡ್ಡೆ ಬೇಯಿಸಿಟ್ಟು ರೈಸು ಸಾಂಬಾರು ಆಗಿತ್ತು. ಇನ್ನು ನನ್ನ ತಂಗಿದು ಇವಾಗ ಪಾಯಸ ಎಲ್ಲ ಮಾಡ್ತಾಳೆ. ಜಾಸ್ತಿ ಎಲ್ಲ ಐಟಮ್ ಮಾಡೋಕ್ಕೆ ಹೋಗಿಲ್ಲ ನಾವು. ಜಾಸ್ತಿ ಮಾಡಿದ್ರೆ ಉಳಿದೋರೆ ಮತ್ತೆ ಯಾರು ತಿನ್ನಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಟ್ಟಿದ್ವಿ. ಇಲ್ಲಿ ಉದ್ದಿನ ವಡೆಗೆಲ್ಲ ರುಬ್ಕೊಂಡು ಅದಕ್ಕೇನೇನು ಬೇಕೋ ಎಲ್ಲ ಹಾಕಿ ಇವಾಗ ಕ್ಲೀನಾಗಿ ಕಲಸಿಡ್ತಾಯಿದ್ದೀನಿ. ಈ ವಡೆ ಒಂದು ಸುಟ್ಕೊಟ್ಬಿಟ್ರೆ ನನ್ನ ತಂಗಿಗೆ ಇಲ್ಲಿ ಸ್ವಲ್ಪ ಫ್ರೀ ಆಗುತ್ತೆ. ಅವಳಿಗೆ ಪಾಯಸ ಮಾಡಿ ಮತ್ತು ಅದನ್ನೆಲ್ಲ ಬಾಕ್ಸ್ಗೆ ಹಾಕ್ಕೊಟ್ರೆ ನಮ್ಮ ಅಪ್ಪ ನಮ್ಮಮ್ಮ ಹೋಗ್ಬಿಟ್ಟು ಗುಂಡಿ ಹತ್ರ ಪೂಜೆ ಮಾಡ್ಕೊಬರ್ತಾರೆ. ಇದು ಸ್ವಲ್ಪ ಚೆನ್ನಾಗಿ ಕ್ಲೀನಾಗಿ ಕಲಿಸ್ಕೊಂಡ್ರೆ ಗರಿಗರಿಯಾಗಿ ಬರುತ್ತೆ. ಹಸ್ಬೆಂಡ್ ಫೋನ್ ಮಾಡಿದರು ಬರ್ತಾಯಿದ್ದೀನಿ ಅಂತ. ಇನ್ನು ಬಂದರೆ ಬೈತಾ ಇರ್ತಾರೆ, ಇನ್ನೂ ರೆಡಿ ಆಗಿಲ್ಲ ಆವಾಗಲೇ ಫೋನ್ ಮಾಡಿ ಹೇಳಿದ್ದೆ ನಾನು ಅಂತ. ಅದಕ್ಕೆ ಯಾಕೋ ನನಗೆ ಜಡೆ ಹಾಕ್ಕೊಂಡು ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ನನ್ನ ತಂಗಿಗೆ ಹೇಳಿದೆ, ತಲೆ ಬಾಸ್ಬಿಡಿ ಇವತ್ತಂಗೆ ಪ್ಲೀಸ್ ಅಂತ. ಅಯ್ಯೋ ಅದು ಪ್ಲೀಸ್ ಎಲ್ಲ ಯಾಕೆ ಹೇಳ್ತೀಯ ಬಾ ಅಂದ್ಬಿಟ್ಟು ತಲೆ ಬಾಸಿ ಕೂದಲು ತಗೊಳ್ಳಮ್ಮ ನಿಂದು ಅಂದ್ಬಿಟ್ಟು ಕೊಟ್ಲು. ಇನ್ನೂ ಅದು ಯಾವಾಗ ನಿಲ್ಲುತ್ತೋ ಏರ್ ಫಾಲ್ ಆಗೋದು ಗೊತ್ತಿಲ್ಲ. ನನ್ನ ತಂಗಿ ಪಾಪ ಯಾಕೋ ಈ ನಡುವೆ ಜಾಸ್ತಿ ಡಾರ್ಕ್ ಆಗಿಬಿಟ್ಲು. ಈ ನಾಲ್ಕಲ್ಲಿನ ಜಡೆ ಹಾಕ್ಕೊಂಡ್ರೆ ಸ್ವಲ್ಪ ತಿಕ್ಕಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಈ ಜಡೆ ಹಾಕ್ಸ್ಕೊಂಡೆ. ನಂಗೆ ಹಾಕ್ಕೊಳ್ಳೋಕೆ ಇಷ್ಟ, ಬಟ್ ನಂಗೆ ಹಾಕ್ಕೊಳ್ಳೋಕೆ ಬರೋಲ್ಲ, ಕೈ ನೋವು ಬಂದುಬಿಡುತ್ತೆ. ಅದಕ್ಕೆ ನಾನು ಹಾಕ್ಕೊಳ್ಳೋಕೆ ಹೋಗೋಲ್ಲ. ನನ್ನ ತಂಗಿ ಬಂದಾಗ ಯಾವಾಗಲಾದ್ರೂ ಹಾಕ್ಸ್ಕೊತೀನಿ ಅಷ್ಟೇ. ಇಲ್ಲಿ ವಡೆ ಒಂದು ಮಾಡಿಕೊಟ್ಬಿಟ್ರೆ ನನ್ನ ಕೆಲಸ ಮುಗಿಯುತ್ತೆ. ಆಮೇಲೆ ಹಸ್ಬೆಂಡ್ ಬಂದ ತಕ್ಷಣ ಊರಿಗೆ ಹೋಗ್ಬೋದು ಅಂತ ಇಲ್ಲಿ ವಡೆ ಕರಿತೀನಿ. ಇದೇ ಫಸ್ಟ್ನೇ ಬ್ಯಾಚ್ ಹಾಕಿರೋದು. ವಡೆ ಅಂತೂ ಏನು ಸಖತ್ತಾಗಿತ್ತು ಗೊತ್ತಾ. ಅಂದರೆ ನಾವು ಮಾಡಿದ ತಕ್ಷಣ ಮಾಡಿದ್ರೆ ಅಷ್ಟೊಂದು ಏನು ಕ್ರಿಸ್ಪಿಯಾಗಿ ಬರೋಲ್ಲ ಅನ್ಕೋತೀನಿ. ಕೆಲವರು ಅಕ್ಕಿ ಹಸಿಟ್ಟು ಹಾಕಬೇಕು, ಅಕ್ಕಿ ಹಿಟ್ಟು ಹಾಕಬೇಕು, ಮತ್ತು ರುಬ್ಬುವಾಗ ಅಕ್ಕಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರೋದು ಅಂತೆಲ್ಲ ಹೇಳ್ತಾರೆ. ಬಟ್ ನಾನು ಅಕ್ಕಿ ಸಹ ಹಾಕಿಲ್ಲ, ಅಕ್ಕಿ ಹಿಟ್ಟು ಸಹ ಹಾಕಿಲ್ಲ, ಬರೀ ಉದ್ದಿನಬೇಳೆ ಅಷ್ಟೇ. ಎಷ್ಟು ಚೆನ್ನಾಗಾಗಿತ್ತು ಉದ್ದಿನ ವಡೆ ಅಂದರೆ, ಇವಾಗ ಮಾಡಿ ಮತ್ತು ನೈಟಿಗೆ ಮಾಡಿಕೊಂಡ್ರೆ ಇನ್ನೂ ಸಖತ್ತಾಗಿ ಬರುತ್ತೆ. ಸ್ವಲ್ಪ ಹುಳಿ ಏನಂತಾರೆ ಉಬ್ಬಿರುತ್ತಲ್ವ, ಹಂಗಾಗಿ ಇನ್ನೂ ಚೆನ್ನಾಗಾಗುತ್ತೆ. ಪಲ್ಯಗಳೆಲ್ಲ ಏನೂ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಆಲೂಗಡ್ಡೆ ಪಲ್ಯ ಒಂದು ಮಾಡಿಟ್ಟಿದ್ವಿ ಅಷ್ಟೇ. ಅಯ್ಯೋ ನವೇ ಕ್ಯಾನ್ ಇಳಿಸ್ಕೊಬಾ. ನಮ್ಮ ತಾತಂಗೆ ಏನು ಬೇಕೋ ಅದೆಲ್ಲ. ನಮ್ಮ ತಾತ ಅಂಗಡಿ ತಿಂಡಿಗಳು ಜಾಸ್ತಿ ತಿಂತಾಯಿದ್ರು. ಅದಕ್ಕೋಸ್ಕರ ನಮ್ಮ ಅಪ್ಪ ಅಂಗಡಿಗೆ ಹೋಗಿ ಏನೇನೋ ಚಿಕ್ಕ ಬರುತ್ತಲ್ಲ, ಬಾದುಷಾ, ರಸಗುಲ್ಲ, ಮಿಕ್ಸ್ಚರು ಅದೆಲ್ಲ ತೊಗೊಬಂದಿದ್ರು. ನಾವು ಮನೇಲೆಲ್ಲ ಇಟ್ಟರೆ ಮತ್ತು ಎಡೆ ಎತ್ತಿ ಮನೆ ಮೇಲೆ ಇಡೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಗುಂಡಿ ಹತ್ರ ಹೋಗ್ಬಿಟ್ಟು ಎಡೆ ಹಾಕ್ಕೊಂಬಂದ್ಬಿಡ್ತೀವಿ. ಮನೇಲೆಲ್ಲ ಏನು ಇಡೋಕ್ಕೋಗಲ್ಲ ನಾವು. ಇವರೇ ನಮ್ಮ ಅಜ್ಜಿ ತಾತ. ಅಜ್ಜಿ ನೆನಪಿಲ್ಲ ನನಗೆ. ನಾನು ಚಿಕ್ಕ ಪಾಪು ಇದ್ದಾಗೆ ನಮ್ಮ ಅಜ್ಜಿ ತೀರ್ಕೊಂಡ್ರಂತೆ. ನನ್ನ ಮದುವೆ ಆದಮೇಲೆ 2 ವರ್ಷ ಆಗಿ 2 ವರ್ಷ ತನಕ ಇದ್ದರು ನಮ್ಮ ತಾತ. ಆಮೇಲೆ ನಮ್ಮ ತಾತ ತೀರ್ಕೊಂಡಿದ್ದು. ಇದಿನ್ನೂ ತಿನ್ನಂಗಿಲ್ಲ. ಇದು ಎಡೆಗೆ ಸಪ್ರೇಟಾಗಿ ಎತ್ತಿಕ್ಬಿಟ್ಟು ಇವಾಗ ಇನ್ನೊಂದು ಒಬ್ಬೆ ಬೇಯ್ತೈತೆ, ಅದನ್ನು ತಿನ್ನೋದು. ನೋಡಬೇಕು ಹೇಗೆ ಮುಟ್ಟೋಕ್ಕೇನೋ ಕ್ರಿಸ್ಪಿ ಆಗೈತೆ. ತಿಂದು ನೋಡ್ಬೇಕು ಹೆಂಗೆ ಬಂದೈತೆ ಅಂತ. ಹಸ್ಬೆಂಡ್ ಬರ್ತಾರೆ. ಹಸ್ಬೆಂಡ್ ಊರಿಗೆ ಹೋಗ್ಬೇಕು. ಇನ್ನೂ ಅತ್ತೆ ಮಾಮ ಸ್ವಲ್ಪ ಸಾಂಬ್ರಾಣಿ ಹಾಕ್ಬಿಟ್ಟು ಬರಬೇಕು. ಅಲ್ಲೋದ್ರೆ ಹೋಗ್ಬಿಟ್ಟು ಆದರೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಂದರೆ ಮತ್ತೆ ಸಂಜೆ ವಾಪಸ್ ಬಂದು ಇಲ್ಲೇ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅವು ಅಂಕಲ್ ಸಪ್ಪೆ ನಾನು ಬೆಳಗಿದ್ದೆ ಅಷ್ಟು ಕಪ್ಪೆ ಅಂಕಲ್ ಸಪ್ಪೆ. ನನ್ನ ದೊಬ್ಬ ಹಾಕಕ್ಕೆ ಮುಂಚೆ ಹೇಳ್ಬೇಕು ನಾನು ಸಪ್ಪೆ. ಅವಳು ಮೊನ್ನೆ ಬ್ಲಡ್ ಟೆಸ್ಟ್ ಕೊಡೋಕೆ ಹೋದಾಗ ವೈಪರ್ ಆನ್ ಮಾಡಿಬಿಟ್ಟು ಭಯ ಬಿದ್ದಿದ್ಲು ಅಂತ ಹೇಳಿದ್ನಲ್ವ. ಹಾಗಾಗಿ ಇವತ್ತು ನಮ್ಮ ನವೀನು ಕರಿತಿದ್ಲು, ಬಾ ನೀನು ಬಾ ನಾನು ನಿನ್ನ ಜೊತೆ ಕುತ್ಕೋತೀನಿ ಅಂತ. ಅವಳು ಮನೇಲಿ ಒಬ್ಬಳೇ ಇದ್ಲು. ನಮ್ಮಪ್ಪ ನಮ್ಮಮ್ಮ ಮತ್ತು ಮಕ್ಕಳೆಲ್ಲ ಗುಂಡಿ ಹತ್ರ ಹೋಗಿದ್ರು. ಹಾಗಾಗಿ ಅವಳು ಮನೇಲೇ ಇದ್ಲು. ಮನೆ ಬಾಗಿಲು ಹಾಕ್ಬಾರ್ದಲ್ವ ಇವತ್ತು. ಅದಕ್ಕೆ ಬೇಗ ಹೋಗ್ಬಿಟ್ಟು ಬಂದ್ಬಿಡೋಣ ಅಂದ್ಬಿಟ್ಟು ಇಲ್ಲ ಹಸ್ಬೆಂಡ್ ಕರ್ಕೊಂಡು ಹೋಗ್ತಿದ್ರು. ಇಲ್ಲಿ ನೋಡ್ಬೋದು ನೇಚರ್ ಎಷ್ಟು ಚೆನ್ನಾಗಿತ್ತು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲಪ್ಪ.
ನನ್ನ ಹಸ್ಬೆಂಡ್ ಅಂತೂ ಇನ್ನೂ ಕಪ್ಪಗಾಗ್ಬಿಟ್ಟವ್ರೆ ಬಿಸಿಲಲ್ಲಿ ಕೆಲಸ ಮಾಡಿ ಊರಿಗೆ ಹೋಗ್ತಾಯಿದ್ನಾ. ಇಲ್ಲೊಂದು ಗಣೇಶ ಹಬ್ಬ ಮುಗ್ದು 15 ದಿವಸ ಹತ್ತತ್ರ ಆಗ್ತಾ ಬಂತು. ಇಲ್ಲಿ ಗಣೇಶ ಬೆಳಗ್ಗೆ ಇಟ್ಟು ಮಧ್ಯಾಹ್ನಕ್ಕೆ ಹಂಗೆ ಬಿಟ್ಬಿಡೋದಂತೆ. ಅದನ್ನೇ ನಾನು ನಿಮಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಮನೆಗೆ ಬಂದ್ವಿ. ಫಸ್ಟು ನನ್ನ ಮಗಳನ್ನ ಇಲ್ಲಿ ಸುಧಾರಿಸೋಣ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದ್ವಿ. ಲಾಸ್ಟ್ ಟೈಮ್ ಬಂದಾಗ ನಾನು ನಿಮಗೆ ಮನೆ ತೋರಿಸಿದ್ನಲ್ಲ, ಎಷ್ಟು ಗಲೀಜಾಗಿತ್ತು, ಎಷ್ಟು ಧೂಳಾಗಿತ್ತು ಅಂತ. ಇವತ್ತು ಮಕ್ಕಳೆಲ್ಲ ಬರ್ತಾರೆ ಅಂತ ನನ್ನ ಹಸ್ಬೆಂಡ್ ಪಾಪ ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಟು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಬಿಟ್ಟವ್ರೆ. ಲಾಸ್ಟ್ ಟೈಮ್ ಬಂದಾಗ ನಂಗೆ ಎಷ್ಟು ಬೇಜಾರಾಗಿತ್ತು, ಅಷ್ಟು ಖುಷಿ ಆಯಿತು ನನಗಂತೂ ಈ ಸರ್ತಿ. ಅಷ್ಟು ಕ್ಲೀನಾಗಿತ್ತು. ನಾನಿದ್ದಿದ್ರು ಇಷ್ಟು ಕ್ಲೀನಾಗಿ ಇಟ್ಕೋತಾ ಇದ್ನೋ ಇಲ್ಲ ಅನಿಸ್ಬಿಡ್ತು. ಅಷ್ಟು ಚೆನ್ನಾಗಿತ್ತು ಮನೆ. ಆಮೇಲೆ ನಾವು ಹೋಗೋ ಅಷ್ಟರಲ್ಲಿ ನನ್ನ ಮಗಳು ಅಲ್ಲಿಂದ ಇಲ್ಲಿಂದ ಎಲ್ಲ ಎಳೆದಾಕಿದ್ಲು. ನನಗಂತೂ ಎಷ್ಟು ಖುಷಿ ಆಗೋಯ್ತು ಗೊತ್ತಾ, ಒಂಥರ ಮನ್ಸಿಗೆ ಸಮಾಧಾನ ಆಗೋಯ್ತು. ಆಮೇಲೆ ಮಕ್ಕಳಿಬ್ಬರು ಸುಧಾರಿಸ್ಕೊಂಡ್ರು ಅಂದ್ಬಿಟ್ಟು ಇಲ್ಲಿಗೆ ಕರ್ಕೊಂಬಂದ್ವಿ. ಇವ್ರು ಆರತಿ ತೆಗಿತಾಯಿದ್ರಾ, ಮಗು ಇವಾಗ ಇವ್ರದ್ದೆಲ್ಲ ಹೊಸ ಕೈ ಅಂದ್ಬಿಟ್ಟು ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಳುನೇ ನಿಲ್ಲಿಸಿಲ್ಲ. ದೊಡ್ಡ ಮಗಳನ್ನ ಅವರಪ್ಪ, ಚಿಕ್ಕ ಮಗಳನ್ನ ನಾನು, ಇಬ್ಬರು ಸುಧಾರಿಸಿ ಸಾಕಾಗೋಯ್ತು. ಕಡೆಗೂ ನಿಲ್ಲಿಸೇ ಇಲ್ಲ ಅವರಂತೂ. ಆಮೇಲೆ ಬೇಗ ಅವ್ರಿಗೆ ನಮಸ್ಕಾರ ಹಾಕ್ಕೊಂಡು ಸಾಂಬ್ರಾಣಿ ಹಾಕಿ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿ ಇವರೇ ನಮ್ಮ ಅತ್ತೆ ಮಾವ, ನಮ್ಮ ಮಾವನಿಗೆ ಇಬ್ಬರು ಹೆಂಡ್ತಿರು, ಅವರಿಬ್ಬರು ಆ ಕಡೆ ಒಬ್ರು ಈ ಕಡೆ ಒಬ್ಬರು. ಅದಕ್ಕೆ ಆಮೇಲೆ ಇಲ್ಲಿ ಗಲಾಟೆ ಜಾಸ್ತಿ ಮಾಡ್ತಾಯಿದ್ಲಲ್ವ, ಅಲ್ಲಿ ದೀಪಗಳು ಬೇರೆ ಉರಿತೋದ್ರಿಂದ ಅವಳು ನಿದ್ದೆ ಹೋಗಿರಲಿಲ್ಲ. ಅದಕ್ಕೆ ರೂಮಲ್ಲಿ ಮಲಗಿಸೋಣ ಅಂದ್ಬಿಟ್ಟು ಅಲ್ಲಿ ಫ್ಯಾನ್ ಹಾಕ್ಬಿಟ್ಟು ಮಲಗಿಸ್ಬಿಟ್ಟು ಇಲ್ಲಿ ಸಾಂಬ್ರಾಣಿ ಹಾಕೋಣ ಅಂತ ನಮ್ಮ ಹಸ್ಬೆಂಡನ್ನ ಕರ್ಕೊಂಬಂದೆ. ಅವರು ಪೂಜೆ ಮಾಡೋಕ್ಕೆ ಅಂತ ಕಡ್ಡಿ ತೊಗೊಂಡ್ರು. ಅಲ್ಲಿ ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನನ್ನ ಹಸ್ಬೆಂಡ್ ಊಟ ಮಾಡಿರಲಿಲ್ಲ, ಅದಕ್ಕೆ ಇಲ್ಲಿ ಕರ್ಕೊಂಡು ನಮ್ಮ ಮನೆಗೆ ಬಿಟ್ಬಿಟ್ಟು ಹೋದ್ರು. ಅವ್ರು ಊಟ ಮಾಡ್ಕೊಬರ್ತೀನಿ, ಒಂದು 5 ನಿಮಿಷ ನೋಡ್ಕೊ ಆಮೇಲೆ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಸೈಲೆಂಟಾಗಿ ಅವ್ರ ಪಾಡ್ಗೆ ಅವ್ರು ಆಟ ಆಡ್ಕೊಂಡವ್ರೆ. ಅಲ್ಲಿ ಜನ ನೋಡಿದ್ದಕ್ಕೋ ಅಥವಾ ಶೆಕೆಗೋ ಏನು ಅಂತ ಗೊತ್ತಿಲ್ಲ, ಎಷ್ಟು ಗಲಾಟೆ ಮಾಡಿದ್ರು ಅಂದ್ರೆ ಅಪ್ಪ ದೇವ್ರ. ಎಲ್ಲರೂ ನಿನ್ನ ಮಕ್ಳು ಯಾಕಿಂಗೆ ಅಂತ ಕೇಳ್ತಾರೆ. ನನಗೂ ಗೊತ್ತಿಲ್ಲ ಅದು ಯಾಕಂಗೆ ಅಂತ. ಕೊಡುಚಿನೇ ಅದೊಂದು ವಿಷಯದಲ್ಲಿ ಬೇಜಾರಾಗುತ್ತಪ್ಪ. ಎಲ್ಲೂ ಹೋಗೋಕ್ಕಲ್ಲ, ಎಲ್ಲೂ ಬರೋಕ್ಕಾಗಲ್ಲ. ಎಲ್ಲದಕ್ಕೂ ಮಮ್ಮಿ ಬೇಕು, ಪಪ್ಪ ಬೇಕು ಅಂತಂದರೆ ಸ್ವಲ್ಪ ಬೇಜಾರಾಗುತ್ತೆ. ನನ್ನ ಮಗಳು ಕುತ್ಕೊಳ್ಳೋ ಅಷ್ಟು ದೊಡ್ಡವಳು ಆಗೋದ್ಲು. ದಿನಗಳು ಹಾರ್ಕೊಂಡು ಹೋಗ್ತಾವೆ. ಇಲ್ಲೇ ಸುಸ್ತಾಗೋಯ್ತು. ಇನ್ನು ಮನೆಗೆ ಹೋಗಿ ನಾನೇನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೋಗಲ್ಲ. ಇಲ್ಲಿ ಮುಗಿಸ್ಕೊಂಡು ಅವರಪ್ಪ ಬಂದಿದ ತಕ್ಷಣ ಮನೆ ಬಿಡೋದೇನೆ. ನನ್ನ ಚಿಕ್ಕ ಮಗಳು ನೋಡಿ ಎಷ್ಟು ಚೆನ್ನಾಗಿ ಕುತ್ಕೊಂಡವಳೆ. ನನ್ನ ದೊಡ್ಡ ಮಗಳು ಹಿಂಗೆ ಕುತ್ಕೊಂಡಾಗ ಎಷ್ಟು ಖುಷಿ ಆಗ್ತಾಯಿತ್ತು. ಇವಾಗ ನನ್ನ ಚಿಕ್ಕ ಮಗಳು ಕುತ್ಕೊಳಕ್ಕೂ ಅವಳೊಂಥರ ಮುದ್ದಾಗಿ ಕಾಣಿಸ್ತಾವಳೆ. ಹಸ್ಬೆಂಡ್ ಸಹ ಊಟ ಮಾಡ್ಕೊಂಬಂದರು. ಇಲ್ಲಿ ಹನಿ ಆಗ್ತಾಯಿತ್ತು, ಮಳೆ ಬರೋ ಹಂಗಿತ್ತು. ನೋಡ್ಬೋದು ಫುಲ್ಲು ಕತ್ಲಾಗ್ಬಿಟ್ಟಿತ್ತು. ಒಂದು 7 ಗಂಟೆ ಆಗಿತ್ತು ಅನಿಸುತ್ತೆ. ಬಿಟ್ಬಿಟ್ಟು ಬಂದುಬಿಡ್ತೀನಿ ಬಾ ಅಂದ್ಬಿಟ್ಟು ಇವಾಗ ಕರ್ಕೊಂಡು ಹೋಗ್ತಾವ್ರೆ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಹೋಗಿ ಬರ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.